ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೋಲಾಣಿ ಸೊಪ್ಪು ಈ ಹೆಸರನ್ನು ಯಾರಾದರೂ ಕೇಳಿದ್ದೀರಾ? ತುಂಬ ಇಂಪಾರ್ಟೆಂಟ್ ಇದೆ. ಇದು ತುಂಬ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಸೊಪ್ಪು ಅಂತಲೇ ಹೇಳ್ಬೋದು. ಇದರಿಂದ ನಾನು ಯಾವ ರೆಸಿಪಿನ ಮಾಡಿ ತೋರಿಸ್ತೀನಿ ಅನ್ನೋದನ್ನು ಮುಂದೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಈ ಸೊಪ್ಪಿನ ವಿಶೇಷತೆಯನ್ನು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಬೆಳೆಗಳ ಮಧ್ಯದಲ್ಲಿ ಕಳೆಯ ರೂಪದಲ್ಲಿ ಸಿಗುವಂತಹ ಈ ಸಸ್ಯವನ್ನು ವೇಸ್ಟ್ ಮಾಡದೆ ಎಷ್ಟು ವಿಶೇಷವಾಗಿ ಇದಕ್ಕೆ ಆದ್ಯತೆ ಕೊಟ್ಟು ಉಪಯೋಗಿಸ್ತಾ ಇದ್ದರು ನಮ್ಮ ಊರಲ್ಲೆಲ್ಲ ಅನ್ನೋದನ್ನು ನಾನು ಸ್ವಲ್ಪ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದು ಕೋಲಾಣಿ ಸೊಪ್ಪು ಅಂತಲೇ ಕರೆಯಲ್ಪಡುತ್ತೆ. ಇದರಲ್ಲಿ 3 ವಿಧದ ಸೊಪ್ಪನ್ನು ನಾನು ನೋಡಿದ್ದೀನಿ. ಒಂದು ಅಗಲವಾಗಿರ್ತಕ್ಕಂಥ ಎಲೆ, ಇನ್ನೊಂದು ತುಂಬ ಚೂಪವಾಗಿರ್ತಕ್ಕಂಥ ತೆಳುವಾಗಿರ್ತಕ್ಕಂಥ ಎಲೆ. ಇದು ನೋಡ್ತಿರ್ಬೋದು, ಇದು ಸ್ವಲ್ಪ ಅಗಲವಾಗಿದೆ. ಮೇಲ್ಗಡೆ ಇರ್ತಕ್ಕಂಥದ್ದು ಕಂಪ್ಲೀಟಾಗಿ ರೌಂಡ್ ಶೇಪ್ ಬರುತ್ತೆ. ಸ್ವಲ್ಪ ಇದು ತುಂಬ ನೀಳವಾಗಿ ಅಂದರೆ ತೆಳುವಾಗಿ ಉದ್ದನೆಯ ಒಂದು ಎಲೆಗಳನ್ನು ಹೊಂದಿದೆ. 3 ವಿಧದಲ್ಲಿ ಕಂಡುಬರುತ್ತೆ. ಇದು ನಮ್ಮ ಹೊಲಗಳಲ್ಲೆಲ್ಲ ಮೆಕ್ಕೆಜೋಳಗಳನ್ನೇ ಹಾಕ್ತಾರಲ್ಲ, ಅದು ಚಿಕ್ಕದಾಗಿದ್ದಾಗ, ಸಸಿ ಚಿಕ್ಕದಾಗಿದ್ದಾಗ ಬೆಳೆಗಳ ಪ್ರಾರಂಭದಲ್ಲಿ ಬೆಳೆಯುವಾಗ ಜೊತೆಗೆ ಕಳೆ ರೂಪದಲ್ಲಿ ಬೆಳೆಯುತ್ತೆ ಇದು. ಹಾಗಾಗಿ ಇದನ್ನು ಯಥೇಚ್ಛವಾಗಿ ಬೆಳೆದ್ರೆ ನಾವು ಹಾಕಿರ್ತಕ್ಕಂಥ ಬೆಳೆಗಳು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕಳೆ ಅಂತ ಕಿತ್ತು ಹಾಕ್ತಾರೆ. ಆದರೂ ಇದನ್ನು ವೇಸ್ಟ್ ಮಾಡದೆ ಮನೆಗೆ ತಂದು ರೆಸಿಪಿಗಳನ್ನು ಮಾಡ್ತಾರೆ. ಅಂದರೆ ಊಟಕ್ಕೆ ನಾವು ಏನು ಬಳಸ್ತೀವಲ್ಲ, ಸಾಂಬಾರು ಪಲ್ಯಗಳ, ಅದಕ್ಕೆ ಈ ಸೊಪ್ಪನ್ನು ಬಳಸ್ತಾರೆ. ಆದರೆ ಇದರ ಒಂದು ವಿಶೇಷತೆ ತಿಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ತುಂಬ ಜನಗಳಿಗೆ ಈ ಸೊಪ್ಪಿನ ಪರಿಚಯನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ಹುಳುಗಳು ಸಾಮಾನ್ಯವಾಗಿ ಇದರಲ್ಲಿ ಇರುತ್ತೆ. ಹಾಗಾಗಿ ತೊಗೊಂಡು ಬಂದ ಮೇಲೆ ನೀಟಾಗಿ ಸೋಸ್ಕೋಬೇಕಾಗತ್ತೆ. ಉಳುಕಾಗಿರ್ತಕ್ಕಂಥ ಎಲೆಗಳನ್ನೆಲ್ಲ ಡಿವೈಡ್ ಮಾಡಿ ನೋಡಿ. 3 ವಿಧದ ಎಲೆಗಳು ಕೂಡ ನನಗೆ ಸಿಕ್ವು ತೊಗೊಂಡು ಬಂದಾಗ. ಖುಷಿ ಆಯಿತು, ಅದನ್ನು ಶೇರ್ ಮಾಡಬೇಕು ಅಂತಲೂ ಕೂಡ ಅನ್ನಿಸ್ತು. ರುಚಿ ಒಂದೇ ಥರ ಬರುತ್ತೆ, ಆದರೆ ಸ್ವಲ್ಪ ಎಲೆಗಳ ವಿಧದಲ್ಲಿ ಬದಲಾವಣೆ ಇದೆ ಅಷ್ಟೇ. ಮುಖ್ಯವಾಗಿ ಇದರಿಂದ ಆಗೋ ಪ್ರಯೋಜನ ಏನು ಅಂದರೆ, ರಕ್ತಹೀನತೆಯಿಂದ ಬಳಲ್ತಾರಲ್ಲ, ಹಿಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಇರುತ್ತಲ್ಲ, ಅಂಥವರು ಇದನ್ನು ನಿಯಮಿತವಾಗಿ ಬಳಸ್ತಾ ಬಂದಾಗ ಆ ಒಂದು ಹಿಮೋಗ್ಲೋಬಿನ್ ಕೊರತೆ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ನಮ್ಮಮ್ಮ ಮತ್ತು ಅತ್ತೆ ಇಬ್ಬರು ಕೂಡ ಪಲ್ಯಗಳಾಗೆ ಮತ್ತು ಸಾಂಬಾರಿಗೆ ಬಳಸ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ, ಇದನ್ನು ಸೊಪ್ಪನ್ನು ಚೆನ್ನಾಗಿ ಹೆಚ್ಚಿ ತೊಳೆದ್ಬಿಟ್ಟು ಬೇಯಿಸ್ಬಿಟ್ಟು ನೀರನ್ನು ತೆಗೆದು ಒಗ್ಗರಣೆಗೆ ಹಾಕ್ಕೊಳ್ತಾರೆ. ನಾವು ಬೇರೆ ಥರ ಮಾಡ್ತೀವಿ. ಅದನ್ನು ಮುಂದೆ ತೋರಿಸ್ತೀನಿ ಹೇಗೆ ಅಂತ ಹೇಳಿ. ಹಾಗೆ ನಮ್ಮ ಅತ್ತೆ ಇದ್ರ ಒಂದು ವಿಶೇಷತೆನೇ ಶೇರ್ ಮಾಡಿದರು. ಏನು ಅಂದರೆ, ಈ ಮೊಣಕಾಲ ಹತ್ರ ಮತ್ತು ಮೊಣಕೈ ಹತ್ರ ಗುಳ್ಳೆಗಳಾಗುತ್ತಲ್ಲ ಚಿಕ್ಕದಾಗಿ, ಆ ಗುಳ್ಳೆಗಳಿಗೆ ಈ ಒಂದು ಸೊಪ್ಪಿನ ನೀರನ್ನು, ಬೇಯಿಸಿರ್ತಕ್ಕಂಥ ಸೊಪ್ಪಿನ ನೀರನ್ನು ಹಚ್ಚೋದ್ರಿಂದ, ಲೇಪನ ಮಾಡೋದ್ರಿಂದ ಆ ಗುಳ್ಳೆಗಳೆಲ್ಲ ಕಮ್ಮಿ ಆಗ್ತವೆ ಅಂತ ನಮ್ಮ ಅತ್ತೆ ಒಂದು ಸಾರಿ ಹೇಳಿದರು. ನನಗೆ ಈಗಲೂ ಕೂಡ ನೆನಪಿದೆ. ಇದು ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಬಳಸಿದಾಗ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟ್ ಇರುತ್ತೆ. ಇದು ಎಲ್ಲ ಕಾಲದಲ್ಲೂ ಸಿಗುವಂತಹ ಸೊಪ್ಪಲ್ಲ. ಹಾಗಾಗಿ ಮುಂಗಾರು ಮಳೆಯ ಪ್ರಾರಂಭದಲ್ಲಿ ಸಿಗುವಂತಹ ಸೊಪ್ಪಾಗಿರೋದ್ರಿಂದ ಯಾರಾದರೂ ನಿಮಗೆ ಈ ಸೊಪ್ಪನ್ನು ಕೊಟ್ಟರೆ ಖಂಡಿತವಾಗ್ಲೂ ಉಪಯೋಗ ಮಾಡ್ಕೊಳ್ಳಿ. ತುಂಬ ಬೆನಿಫಿಟ್ಸ್ ಇದೆ. ಇದು ಎಲ್ಲ ಕಡೆಯೂ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ. ಎಲ್ಲ ಸಂದರ್ಭದಲ್ಲೂ ಈ ಸೊಪ್ಪು ಸಿಗೋದಿಲ್ಲ. ಕೋಲಾಣಿ ಸೊಪ್ಪು ಅಂತ ಹೇಳಿ ನಮ್ಮ ಆಡು ಭಾಷೆಯಲ್ಲಿ ಕರೀತಾರೆ. ನಿಮ್ಮ ಕಡೆ ಯಾವ ರೀತಿಯ ಕರೀತೀರಿ ನನಗೆ ಕಮೆಂಟ್ ಮಾಡಿ. ಮಳೆಯ ಪ್ರಾರಂಭದ ದಿನಗಳಲ್ಲಿ ಈ ಥರ ಚಿಕ್ಕದಾಗಿದ್ದಾಗಲೇ ಇದನ್ನು ಬಳಸ್ಕೋಬೇಕು. ಈ ಗಿಡ ಬಲಿತಾದ ನಂತರ ಊಟಕ್ಕೆ ಯೋಗ್ಯವಾಗಿರೋದಿಲ್ಲ. ಚಿಕ್ಕ ಸಸಿ ಆಗಿದ್ದನೇ ತೊಗೊಂಡು ಬಂದು ಬಳಕೆ ಮಾಡ್ತಾ ಇರ್ತಾರೆ ನಮ್ಮ ಸೈಡೆಲ್ಲ. ಹಾಗಾಗಿ ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ದೀಪಾವಳಿ ಸಂದರ್ಭದಲ್ಲಿ ಈ ಒಂದು ಸಸ್ಯ ತುಂಬ ದೊಡ್ಡದಾಗಿ ಹೂಗಳನ್ನು ಬಿಟ್ಟಿರುತ್ತೆ. ಆ ಹೂವನ್ನು ಪೂಜೆಗೆ ಬಳಸ್ತಾರೆ ನಮ್ಮ ಸೈಡೆಲ್ಲ. ನಿಮ್ಮ ಕಡೆ ಹೇಗೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಗುರ್ಜಮ್ಮ ಅಂತ ಹೇಳಿ ಪೂಜೆ ಮಾಡುವಾಗ ಈ ಕೋಲಾಣಿ ಹೂವನ್ನ ಕಂಪಲ್ಸರಿ ತೊಗೊಂಬಂದು ಪೂಜೆಗೆ ಬಳಸ್ತಾರೆ. ಅಷ್ಟೊತ್ತಿಗೆ ಈಗಾಗಲೇ ಅದು ಗಿಡ ತುಂಬ ದೊಡ್ಡದಾಗಿ ಬೆಳೆದಿರುತ್ತೆ. ಆವಾಗ ಆ ಎಲೆಗಳನ್ನು ತೊಗೊಂಬಂದು ಯಾವುದೇ ರೀತಿ ಪಲ್ಯಗಳನ್ನಾಗಲಿ ಅಥವಾ ಬೇರೆ ಖಾದ್ಯಗಳನ್ನು ಕೂಡ ಮಾಡೋದಿಲ್ಲ. ಆಗ ಅದು ಕಹಿ ಆಗಿರುತ್ತೆ ಅಂತ ಹೇಳ್ತಾರೆ. ನೋಡೋಣ ಅಂತೇಳಿ ನಾನೊಂದು ಸರಿ ಟ್ರೈ ಮಾಡಿದ್ದೆ. ನಿಜವಾಗ್ಲೂ ಟೇಸ್ಟು ತುಂಬ ಕಹಿ ಬಂದಿತ್ತು. ಹಾಗಾಗಿ ಯಾವ ಸಂದರ್ಭದಲ್ಲಿ ಏನನ್ನು ಬಳಸಬೇಕೋ ಹಾಗೆ ಹಿರಿಯರು ಬಳಸ್ತಾ ಇರ್ತಾರೆ. ಸೊ ನಾವು ಅದನ್ನು ಏನೋ ಮಾಡೋದಕ್ಕೆ ಹೋದರೆ ನಿಜವಾಗ್ಲೂ ಅದು ತದ್ವಿರುದ್ಧ ಅಂತಲೇ ಹೇಳ್ಬೋದು. ನಾನು ಅದನ್ನು ಪ್ರಾಕ್ಟಿಕಲಾಗಿ ನೋಡಿದ್ದೀನಿ. ದೀಪಾವಳಿ ಸಂದರ್ಭದಲ್ಲಿ ಅದನ್ನು ಎಲೆಗಳು ತೊಗೊಂಬಂದಾಗ ತುಂಬ ಕಹಿ ಆಗಿರುತ್ತೆ ಆಲ್ರೆಡಿ ಅದು. ಅದಕ್ಕೆ ಚಿಕ್ಕದಿರುವಾಗಲೇ ಅದು ಸೀಸನ್ ವೈಸ್ ಯಾವಾಗ ಸಿಗುತ್ತಲ್ಲ ಆವಾಗಲೇ ಬಳಕೆ ಮಾಡ್ಕೊಳ್ಳಿ. ಇದನ್ನು ತೊಗೊಂಡು ಬಂದು ಚೆನ್ನಾಗಿ ಸೋಸ್ಕೋಬೇಕು. ಹುಳುಗಳು ತುಂಬ ಇರುತ್ತೆ. ಚೆನ್ನಾಗಿ ಸೋಸ್ಕೊಂಡ ನಂತರ ಆ ನೀರಲ್ಲಿ 1-2-3 ಸರಿ ಉಪ್ಪು ಹಾಕಿ ತೊಳ್ಕೊಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಗ ಅದು ನಾವು ಮಾಡೋ ರೆಸಿಪಿಗೆ ಯೋಗ್ಯವಾಗಿರುತ್ತೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ ನಂತರ ನಾನು ಇಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಕರಿಬೇವು ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಸಿ ಮೆಣಸಿನ್ಕಾಯಿ, ನೀವು ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಕೋಬೋದು, ಒಣ ಅಂದರೆ ರೆಡ್ ಚಿಲ್ಲಿ ಆದರೂ ಹಾಕ್ಕೋಬೋದು, ಡ್ರೈ ಆಗಿರ್ತಕ್ಕಂಥದ್ದು. ಸ್ವಲ್ಪ 1-2 ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಸೊಪ್ಪಿರುತ್ತಲ್ಲ ಅದಕ್ಕೆ ಅನುಸಾರವಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ತೊಗೋಬೇಕಾಗುತ್ತೆ. ಇದಕ್ಕೆ ಟೊಮೊಟೊನ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ನಾನಿಲ್ಲಿ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ, ಕೊಬ್ಬರಿ ಮತ್ತು ಟೊಮೊಟೊನ. ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋ ರೀಸನ್ಗೆ ಟೊಮೊಟೊ ಕೂಡ ಆ್ಯಡ್
ಮಾಡಿದ್ದೀನಿ. ಇಷ್ಟೇ ಸಿಂಪಲ್ ಇದೆ, ಇಂಗ್ರೀಡಿಯೆಂಟ್ಸು ತುಂಬ ಇಲ್ಲ. ಇದನ್ನು ಕೆಲವರು ಏನು ಮಾಡ್ತಾರೆ, ಒಗ್ಗರಣೆ ಮಾಡೋಕ್ಕೂ ಮುಂಚೆ ಸೊಪ್ಪನ್ನು ಬೇಯಿಸಿಟ್ಕೊಂಡಿರ್ತಾರೆ. ಬಟ್ ನಾನಿಲ್ಲಿ ಬೇಯಿಸಿಟ್ಕೊಂಡಿಲ್ಲ. ನೋಡಿ, ಸ್ವಲ್ಪ ಬೆಂದ ನಂತರ ಅರಶಿನದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಆದರೆ ಸೊಪ್ಪು ಜಾಸ್ತಿ ಉಪ್ಪನ್ನು ತಗೊಳ್ಳೋದಿಲ್ಲ, ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲೇ ಉಪ್ಪನ್ನು ಹಾಕ್ಕೊಳ್ಳಿ. ಸೊಪ್ಪಿನ ಯಾವುದೇ ರೆಸಿಪಿ ಮಾಡಿದರೂ ಕೂಡ ಉಪ್ಪನ್ನು ನೋಡಿ ಹಾಕ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ಸೊ ನೀರೆಲ್ಲ ಹೋಗಿ ಆದ ನಂತರ ನಾನು ಈ ಒಗ್ಗರಣೆಗೆ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಕೊಬ್ಬರಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ. ಉಪ್ಪನ್ನು ನಾನು ಇಲ್ಲಿ ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿದೆ. ಟೇಸ್ಟ್ ಹೆಂಗಿರುತ್ತೆ ಅಂದರೆ, ಬೇರೆ ಸೊಪ್ಪುಗಳು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು, ಆದರೆ ಇದು ವರ್ಷದಲ್ಲಿ ಒಂದು ಸರಿ ಮಾತ್ರ ಸಿಗುತ್ತೆ. ಬಟ್ ಆ ಸೀಸನಲ್ಲಿ, ಆ ಚಿಕ್ಕದಿರುವಾಗಲೇ ನೀವು ಎಷ್ಟು ಸರಿ ಆದರೂ ಬಳಸ್ಕೊಳ್ಳಿ. ಆ ಸೀಸನ್ನು, ಮಳೆಗಾಲದ ಸೀಸನ್ನು ಎಂಡ್ ಆಗ್ತಾ ಬಂದಾಗ ಆಲ್ರೆಡಿ ಅದು ತಿನ್ನೋದಕ್ಕೆ ಬರಲ್ಲ ಸೊಪ್ಪು. ಸೊ ಎಲ್ಲಾದರೂ ಯಾರಾದರೂ ಕೊಟ್ಟ ಈ ಸೊಪ್ಪಿನ ಉಪಯೋಗವನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಹೇರಳವಾಗಿರ್ತಕ್ಕಂಥ ಹಿಮೋಗ್ಲೋಬಿನ್ ಕಂಟೆಂಟ್ ಇದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಈ ಸೊಪ್ಪು ಫ್ರೆಶ್ ಇರುವಾಗಲೇ ಆದಷ್ಟು ಬಳಕೆ ಮಾಡಿ, ಆಗ ರುಚಿ ತುಂಬ ಚೆನ್ನಾಗಿರುತ್ತೆ. ತಂದು ಸ್ವಲ್ಪ ದಿನ ಆದ ನಂತರ ಬಳಸಿದರೆ ಅದರ ರುಚಿ ಕಡಿಮೆ ಆಗ್ತಾ ಹೋಗುತ್ತೆ. ಇದರ ಒಂದು ಬೆನಿಫಿಟ್ಸು ಎಷ್ಟೊಂದಿದೆ ಅಂದರೆ ನೈಜವಾಗಿ ಸಿಗುತ್ತೆ. ಇದನ್ನು ಯಾವುದೇ ರೀತಿ ಬೀಜಗಳನ್ನು ಹಾಕಿ ಬೆಳೆಯೋದಿಲ್ಲ, ಯಾವುದೇ ರೀತಿ ರಾಸಾಯನಿಕಗಳನ್ನು ಕೂಡ ಬಳಸೋದಿಲ್ಲ. ನ್ಯಾಚುರಲಿ ಸಿಗುವಂಥ ಸೊಪ್ಪು ಇದು. ಎಲ್ಲಾದರೂ ಸಿಕ್ಕರೆ ಖಂಡಿತವಾಗ್ಲೂ ಬಳಕೆ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಕೋಲಾಣಿ ಸೊಪ್ಪು ಅಂದರೆ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅನ್ನೋದನ್ನು, ಅದೇ ರೀತಿಯಾಗಿ ಇದನ್ನು ಯಾವುದಕ್ಕೆ ಬಳಸ್ತೀವಿ ಅಂತಲೂ ಕೂಡ ಹೇಳಿದ್ದೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಯಾರೆಲ್ಲ ಕೋಲಾಣಿ ಸೊಪ್ಪನ್ನು ನೋಡಿದಿರಿ, ಬಳಕೆ ಮಾಡಿದಿರಿ, ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.